ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ 9ನೇ ವಾರದ ಕಿಚ್ಚನ ಪಂಚಾಯಿತಿಗೆ ಇನ್ನೇನು ಕೆಲವೇ ಕ್ಷಣ ಇರುವಂಥದ್ದು. ಅಷ್ಟೇ ಅಲ್ಲದೆ ಈ ವಾರ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಯ ಒಂದು ಟಾಪಿಕ್ ಮೇಲೆ ಯಾರ ಮೇಲೆ ಗರಂ ಆಗ್ತಾರೆ ಮತ್ತು ಯಾರಿಗೆಲ್ಲ ಕ್ಲಾಸ್ ತೊಗೊಳ್ತಾರೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರ ಕಿಚ್ಚ ಸುದೀಪ್ ಅವರು ಕೆಲವೊಂದಿಷ್ಟು ಟಾಪಿಕ್ಗಳ ಬಗ್ಗೆ ಖಂಡಿತವಾಗಿಯೂ ಮಾತಾಡ್ತಾರೆ. ಯಾಕಪ್ಪ ಅಂದರೆ ಆ ರೀತಿಯ ಒಂದು ವಿಷಯಗಳು ಬಿಗ್ ಬಾಸ್ ಮನೆಯಲ್ಲಿ ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದಕ್ಕೆ ಉತ್ತರಗಳು ನಮಗೆ ಕಿಚ್ಚನ ಪಂಚಾಯಿತಿಯಲ್ಲೇ ಸಿಗುತ್ತೆ. ಯಾಕಪ್ಪ ಅಂದರೆ ಯಾವೆಲ್ಲ ಸ್ಪರ್ಧಿಗಳು ತಪ್ಪು ಮಾಡಿದಾರಂತೆ ನಾವು ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅವ್ರು ತಪ್ಪು ಮಾಡಿದ್ದಾರೆ ಇವ್ರು ತಪ್ಪು ಮಾಡಿದ್ದಾರೆ ಅಂತ ನಾವು ಬ್ಲೆಂಡ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ಇದಕ್ಕೆಲ್ಲ ಸರಿಯಾಗಿ ಉತ್ತರ ಸಿಗೋದು ನಮ್ಮ ಕಿಚ್ಚನ ಪಂಚಾಯಿತಿಯಲ್ಲಿ ಅಂತ ಆಲ್ರೆಡಿ ನಮಗೆ ಗೊತ್ತೇ ಇದೆ. ಸೊ ಹಾಗಾಗಿ ಈ ವಾರ ಯಾರ ಮೇಲೆ ಕ್ಲಾಸ್ ನಡೆಯುತ್ತಪ್ಪ ಅಂದರೆ ಆಲ್ಮೋಸ್ಟ್ ಗಿಲ್ಲಿಯ ಮೇಲೆ ಒಂದಿಷ್ಟು ಕ್ಲಾಸ್ಗಳು ನಡೆಯುವ ಚಾನ್ಸಸ್ ತುಂಬ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಈ ವಾರ ನಿಮ್ಗೆ ಗೊತ್ತಿರ್ಬೋದು, BB ಪ್ಯಾಲೇಸ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ರನ್ ಆಗ್ತಾ ಇತ್ತು. ಮಾಜಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಅಂದರೆ ಅದು ಕೂಡ ಒಂದು ರೆಸಾರ್ಟ್ಗೆ ಯಾವ ರೀತಿಯಪ್ಪ ಅಂದರೆ ಆ ಮಾಜಿ ಸ್ಪರ್ಧಿಗಳು ಬುಕ್ ಮಾಡಿದ್ದಾರೆ ಆ ರೆಸಾರ್ಟ್ಗೆ ಅನ್ನೋ ರೀತಿಯಲ್ಲಿ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿಬಿಟ್ಟು, ಅಂದರೆ ಒಂದು ಕಾನ್ಸೆಪ್ಟ್ನ ಕೊಟ್ಬಿಟ್ಟು ಅವ್ರಿಗೊಂದು ರೆಸಾರ್ಟ್ ಥರ ರೆಡಿ ಮಾಡಿತ್ತು ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ 5 ಜನ ಗೆಸ್ಟ್ಗಳು ಸಹ ಎಂಟ್ರಿ ಕೊಟ್ಟಿದ್ರು. ಬಿಗ್ ಬಾಸ್ ರೂಲ್ಸ್ಗಳೇನಾಗಿತ್ತಪ್ಪ ಅಂದರೆ ಆ BB ಹೋಟೆಲ್ನಲ್ಲಿ ಗೆಸ್ಟ್ಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಯಾವುದೇ ರೀತಿ ಇರಿಟೇಷನ್ ಆಗದೆ ರೀತಿ ಅಂದರೆ ಚೆನ್ನಾಗಿ ನೋಡ್ಕೋಬೇಕು. ಯಾಕಪ್ಪ ಅಂದರೆ ನಮಗೆ ಅತಿಥಿಗಳು ಬಂದಿರುವ ಹಾಗಿದೆ ಬಿಗ್ ಬಾಸ್ ಮನೆಗೆ. ಅತಿಥಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತಲೂ ಕೂಡ ಹೇಳಿರ್ತಾರೆ. ಇದರ ಮಧ್ಯೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅತಿಥಿಗಳಿಗೆ ಮನಸ್ಸು ನೋವಾಗುವಂಥ ವಿಷಯಗಳನ್ನು ಕೆಲವೊಂದಿಷ್ಟು ಸ್ಪರ್ಧಿಗಳು ಮಾತಾಡಿದ್ದಾರೆ. ಅದರಲ್ಲೂ ನಮ್ಮ ಗಿಲ್ಲಿಯವರಂತೂ ತುಂಬ ಗೋಳು ಹೊಯ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಮೊದಲ ದಿನವೇ ಎಂಟ್ರಿ ಕೊಟ್ಟ ದಿನವೇ ಉಗ್ರ ಮಂಜು ಜೊತೆ ಜಗಳ ಆಡಿದ್ರು. ಅಷ್ಟೇ ಅಲ್ಲದೆ ನಮ್ಮ ರಜತ್ ಅವ್ರ ಜೊತೆ ಕೂಡ ಜಗಳ ಆಡಿದ್ರು. ತುಂಬ ಜನ ಕಡೆ ಜಗಳ ಕೂಡ ಆಡಿದ್ರು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅವರು ಮಾಡುವಂಥ ತೀಟ್ಲೇನು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಯಾಕಪ್ಪ ಅಂದರೆ ಒಂದಿಷ್ಟು ಪರ್ಸ್ನಲ್ ವಿಚಾರಕ್ಕೂ ಹೋಗಿದ್ರು ಅಂತಲೂ ಕೂಡ ಹೇಳ್ಬೋದು. ನಾವು ಇಲ್ಲಿ ಗಿಲ್ಲಿ ಒಬ್ಬರದೇ ತಪ್ಪಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಗೆಸ್ಟ್ಗಳು ಮಾಡಿರುವಂಥ ತಪ್ಪಿಗೆ ಇಲ್ಲಿ ರಿವೆಂಜ್ ಆಗಿ ನಮ್ಮ ಗಿಲ್ಲಿಯವರು ಆ ಒಂದಿಷ್ಟು ಕಾಮಿಡಿನ ಮಾಡಿರ್ಬೋದು. ಇಲ್ಲ ಇಲ್ಲಿ ಗಿಲ್ಲಿ ಮಾಡಿರುವಂಥ ತಪ್ಪಿಗೆ ಗೆಸ್ಟ್ಗಳು ರಿವೈಸ್ ತಗೊಳಕ್ಕೋಸ್ಕರ ಗಿಲ್ಲಿಗೆ ಕೆಲವೊಂದಿಷ್ಟು ಪನಿಷ್ಮೆಂಟ್ಗಳನ್ನ ಕೊಟ್ಟಿರ್ಬೋದು. ಆ ಒಂದು ವಿಚಾರ ನೋಡ್ತಾ ಹೋಗೋದಾದರೆ ನಾವು ಇಲ್ಲಿ ಗೆಸ್ಟ್ಗಳು ಮೊದಲನೇ ದಿನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಈ ವಾರ. ಆವಾಗ ಎಲ್ಲ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಅವ್ರನ್ನ ವೆಲ್ಕಮ್ ಕೂಡ ಮಾಡ್ತಾರೆ. ಅದರ ಮಧ್ಯೆ ಅಷ್ಟೇ ಅಲ್ಲದೆ ಈಗ ಮನೆಯ ಸಿಬ್ಬಂದಿಗಳಾಗಿದ್ದಾರೆ. ಯಾಕಪ್ಪ ಅಲ್ಲಿರುವಂಥ ಸ್ಪರ್ಧಿಗಳು ಗೆಸ್ಟ್ಗಳಿಗೆ ಅಂದರೆ ಒಂದು ರೆಸಾರ್ಟ್ ಥರ ಒಂದು ಕಾನ್ಸೆಪ್ಟ್ನ ರನ್ ಮಾಡಿದ್ದಾರೆ. ಅಲ್ಲಿರುವಂಥ ಸೀಸನ್ 12 ಸ್ಪರ್ಧಿಗಳೆಲ್ಲ ಸಿಬ್ಬಂದಿಗಳಾಗಿದ್ದಾರೆ. ಆ ಒಂದು ರೆಸಾರ್ಟ್ನ ಕೆಲಸಗಾರರಾಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಆ ರೀತಿಯ ಒಂದು ಕೆಲಸಗಳನ್ನ ವಹಿಸಿದ್ದಾರೆ. ಅದೊಂದು ಕಾನ್ಸೆಪ್ಟ್ ಮುಖಾಂತರ ಅವರು ಆ ಒಂದು ಗೇಮ್ನ ಆಡಲೇಬೇಕಾಗಿರುತ್ತೆ. ಆ ರೀತಿ ಈಗ ಗೆಸ್ಟ್ಗಳು ಸಹ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಗೆಸ್ಟ್ಗಳಿಗೆ ಎಲ್ಲ ಒಂದು ವಿಶ್ ಮಾಡೋಕ್ಕೋಸ್ಕರ ಬಿಗ್ ಬಾಸ್ ಎಲ್ಲ ಸ್ಪರ್ಧಿನೂ ಒಂದು ಹತ್ರ ಕೂರಿಸಿರ್ತಾರೆ. ಎಲ್ಲ ಅಂದರೆ ಈಗ ಗೆಸ್ಟ್ಗಳನ್ನ ಕೂರಿಸಿರ್ತಾರೆ, ಗೆಸ್ಟ್ಗಳ ಹಿಂದ್ಗಡೆ ಎಲ್ಲ ಸಿಬ್ಬಂದಿಗಳು ನಿಂತಿರ್ತಾರೆ. ಬಿಗ್ ಬಾಸ್ ಎಲ್ಲ ರೀತಿಯಲ್ಲಿ ಅವರಿಗೆ ಒಂದಿಷ್ಟು ಹೇಳ್ತಾ ಹೋಗುತ್ತೆ. ಏನಪ್ಪ ಅಂದರೆ ನಮ್ಮ ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳು ಬಂದಿದ್ದಾರೆ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಆ ರೀತಿ ಮಾತುಗಳನ್ನ ಬಿಗ್ ಬಾಸ್ ಹೇಳ್ತಾ ಇರುತ್ತೆ. ಅಂಥ ಸಮಯದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಉಗ್ರ ಮಂಜುಗೆ ರೀಸೆಂಟಾಗಿ ಎಂಗೇಜ್ಮೆಂಟ್ ಸಹ ಆಯಿತು. ಆ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಕೂಡ ನಮ್ಮ ಉಗ್ರ ಮಂಜು ಅವರಿಗೆ ವಿಶ್ ಸಹ ಮಾಡುತ್ತೆ. ಏನಪ್ಪ ಅಂದರೆ ಕಂಕಣ ಬಾಗಿ ಕೂಡಿ ಬಂದಿದೆ, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಒಂದು ವಿಶ್ ಸಹ ಮಾಡುತ್ತೆ. ಅಂಥ ಸಮಯದಲ್ಲಿ ಗಿಲ್ಲಿ ಅವರು ಪರ್ಸ್ನಲ್ ಆಗಿ ಒಂದು ಕಾಮಿಡಿ ಕೂಡ ಮಾಡ್ತಾರೆ. ಯಾವ ರೀತಿಯಪ್ಪ ಅಂದರೆ ಮಂಜಣ್ಣ ಏನು ಇದು 2ನೇದಾ 3ನೇದಾ ಅನ್ನೋ ರೀತಿಯಲ್ಲಿ ಕಾಮಿಡಿ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಅಲ್ಲಿ ಹರ್ಟ್ ಆಯಿತು ಅಂತಲೂ ಕೂಡ ಹೇಳ್ಬೋದು ಗೆಸ್ಟ್ಗಳಿಗೆ. ಅದಾದ ಬಳಿಕ ಉಗ್ರ ಮಂಜು ಅವರು ಹೋಗಿ ಗಿಲ್ಲಿ ಜೊತೆ ಕರೆಕ್ಟಾಗಿ ಮಾತಾಡ್ತಾರೆ. ಈ ರೀತಿ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡ, ಪರ್ಸ್ನಲ್ ವಿಷಯಕ್ಕೆಲ್ಲ ಬರಬೇಡ. ನೀ ಪರ್ಸ್ನಲ್ ವಿಷಯಕ್ಕೆ ಬಂದರೆ ನೀನು ಇಲ್ಲಿ ವೇಟರ್ ಅಲ್ಲ, ನಾನಿಲ್ಲಿ ಗೆಸ್ಟ್ ಅಲ್ಲ, ಆ ರೀತಿ ಒಂದು ಬಿಹೇವ್ ಆಗಿಬಿಡುತ್ತೆ, ಸುಮ್ಮನೆ ಇರುವಂತಲೂ ಕೂಡ ಒಂದು ವಾರ್ನಿಂಗ್ ಸಹ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯ ವಿಚಾರಗಳನ್ನ ಮಾತಾಡಿಲ್ಲ. ಬಟ್ ಇಲ್ಲಿ ಗಿಲ್ಲಿ ಮೊದಲಿಗೆ ತಪ್ಪು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಅದಾದ ಬಳಿಕ ಗಿಲ್ಲಿನ ಸಪ್ರೇಟ್ ಒಂದು ರೂಮಲ್ಲಿ ಕೂರಿಸಿ ಉಳಿದಿರುವಂತಹ ಸಿಬ್ಬಂದಿಗಳಿಗೆ ಮಾತ್ರ ಅವರು ಕೆಲವೊಂದಿಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ರು. ಅಂಥ ಸಮಯದಲ್ಲಿ ಗಿಲ್ಲಿಯವರು ಹೊರಗಡೆ ಆ ರೂಮಿಂದ ಹೊರಗಡೆ ಬಂದುಬಿಟ್ಟು ನಂಗೆ ಒಂದಂತೂ ಗೊತ್ತಾಯಿತು, ನಿಮ್ಮ ಇಷ್ಟರ ಮಧ್ಯೆ ಯಾರು ಲೀಡ್ರು, ಮಂಜಣ್ಣ ಒಬ್ಬನೇ ಲೀಡ್ರು ಅಂತಲೂ ಕೂಡ ಹೇಳ್ತಾರೆ. ಅಂಥ ಸಮಯದಲ್ಲಿ ಮೋಕ್ಷಿತ್ ಅವ್ರು ಏನು ಮಾಡ್ತಾರೆ, ಈಗ ನಾವು ಮಂಜಣ್ಣನ ಎಂಗೇಜ್ಮೆಂಟ್ ಪಾರ್ಟಿಗೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ, ಅವರೊಂದು ಪಾರ್ಟಿ ಕ್ರಿಯೇಟ್ ಮಾಡಿದ್ದಾರೆ, ಹಾಗಾಗಿ ನಾವು ಪಾರ್ಟಿ ಎಂಜಾಯ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ ಅಂತಲೂ ಕೂಡ ಹೇಳ್ತಾರೆ. ಈ ಒಂದು ವಿಚಾರದಲ್ಲಿ ಗಿಲ್ಲಿಯವ್ರು ಏನು ಹೇಳ್ತಾರೆ, ಹಾಗಾದರೆ ನೀವೆಲ್ಲ ಇಲ್ಲಿ ಬಿಟ್ಟಿ ಊಟ ತಿನ್ನೋಕೆ ಬಂದಿದ್ದೀರಾ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಈ ಒಂದು ಪದ ಕೇಳಿದ ಮೇಲೆ ಅಲ್ಲಿರುವಂಥ ಸ್ಪರ್ಧಿಗಳು ತುಂಬ ಗರಂ ಆಗ್ತಾರೆ. ಸ್ಪರ್ಧಿಗಳು ಅನ್ನೋಕ್ಕಿಂತ ಗೆಸ್ಟ್ಗಳು ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಗಿಲ್ಲಿ 2 ಸಾರಿ ತಪ್ಪು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ಳುವಂಥ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂದರೆ ಈ ರೀತಿಯ ವಿಷಯಗಳನ್ನ ಮಾತಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ ತಿನ್ನಕ್ಕೆ ಬಂದಿದೆಯಾ, ಆ ರೀತಿ ಒಂದು ಪರ್ಸ್ನಲ್ ಮ್ಯಾಟ್ರ್ ಬಗ್ಗೆ ಮಾತಾಡಿದ್ರು. ಅದು ಕಾಮಿಡಿ ಆಗಿದ್ರು, ಕೇಳೋರಿಗೆ ಸರಿ ಅನ್ನಿಸ್ಲಿಲ್ಲ. ತುಂಬ ಜನ ಹೇಳ್ಬೋದು ಅಲ್ಲಿ ಗಿಲ್ಲಿ ತಪ್ಪಿಲ್ಲ ಅಂತ. ಓಕೆ, ತಪ್ಪಿಲ್ಲ, ಬಟ್ ನೋಡೋಣ ಏನಾಗುತ್ತೆ, ಕಿಚ್ಚನ ಪಂಚಾಯತಿಯಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಗೆಸ್ಟ್ಗಳದ್ದು
ತಪ್ಪಿತ್ತಾ ಅಥವಾ ಗಿಲ್ಲಿ ಅವ್ರದ್ದು ತಪ್ಪಿತ್ತಾ ಅಂತ. ಸೊ ಆ ಎರಡು ಮಾತುಗಳನ್ನ ಗಿಲ್ಲಿ ಅವರು ಆಡದೇ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಆ ಒಂದಿಷ್ಟು ಪದಗಳನ್ನ ಯೂಸ್ ಮಾಡಬಾರ್ದು ಇತ್ತು ಅಂತಲೂ ಕೂಡ ಹೇಳ್ತೀನಿ. ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಮತ್ತು ರಜತ್ ಮತ್ತು ಉಗ್ರಂ ಮಂಜು ಜೊತೆ ತುಂಬ ಜಗಳಗಳು ನಡೆಯುತ್ತೆ. ಜಗಳ ಅಂದರೆ ಸಣ್ಣ ಪುಟ್ಟ ಮಾತುಗಳು ಕೂಡ ನಡೆಯುತ್ತೆ. ಸೊ ವರ್ತನೆ ಮೀರಿ ನೀನು ಮಾತಾಡೋಕ್ಕೆ ಹೋಗ್ತಿದ್ಯಾ, ಸರಿಯಾಗಿ ಮಾತಾಡು ರಜತ್ ಕೂಡ ಹೇಳಿದ್ರು. ಸೊ ಏನು ಬಿಟ್ಟು ಊಟ ತಿನ್ನಕ್ಕೆ ಬಂದಿದ್ದೀನಾ, ಏನು ನಿನ್ನ ಮನೆ ಊಟ ಆಗ್ತಾ ಇದೆಯಾ, ಬಿಗ್ ಬಾಸ್ ಮನೆಯವರು ಊಟ ಆಗ್ತಾ ಇದ್ದಾರೆ, ನಿಮ್ಮಪ್ಪನ ಮನೆ ಊಟ ಆಗ್ತಾ ಇದೆಯಾ, ಇಲ್ಲ ತಾನೇ ಬಿಗ್ ಬಾಸ್ ಮನೆಯವರು ಊಟ ಆಗ್ತಾ ಇದ್ದಾರೆ, ಸೊ ನಾವು ಅದನ್ನ ಊಟ ಮಾಡೋಕ್ಕೆ ಬಂದಿದ್ದೀವಿ ಏನು ಇವಾಗ ಅನ್ನೋ ರೀತಿಲಿ ಮಾತಾಡ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ಸೊ ಆ ಒಂದು ಸನ್ನಿವೇಶದಲ್ಲಿ ಏನೇನು ಮಾತಾಡಬೇಕು ಆ ರೀತಿ ಮಾತಾಡಿದ್ರು. ಬಟ್ ಯಾವುದೇ ರೀತಿಯ ಬೇರೆ ಲೆವೆಲ್ಗೆ ಹೋಗೋ ರೀತಿಯನ್ನು ಮಾತಾಡಲಿಲ್ಲ. ಅದಾದ ಬಳಿಕ ಯಾರು ನಮ್ಮ ರಜತ್ ಅವರು ಹೋಗಿ ಗಿಲ್ಲಿ ಹತ್ರ ಸಾರಿ ಕೂಡ ಕೇಳಿದ್ರು. ಸಾರಿ ಕೇಳಿ ತಿಳಿಸಿ ಮಾತುಗಳನ್ನ ಆಡಿದ್ರು. ಸೊ ಅಲ್ಲಿ ಗಿಲ್ಲಿಯವರು ಸಾರಿ ಕೂಡ ಕೇಳಿದ್ರು. ಅಲ್ಲಿಗೆ ಆ ಒಂದು ಮ್ಯಾಟ್ರ್ ಕ್ಲೋಸ್ ಆಯಿತು. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಇನ್ನೊಂದು ಟಾಪಿಕ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡ್ಬೋದು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ರೀಸೆಂಟಾಗಿ 2 ದಿನ ಹಿಂದೆ ಅಷ್ಟೇ ಒಂದು ಕಾನ್ಸೆಪ್ಟ್ ಕೊಟ್ಟಿತ್ತು. ಏನಪ್ಪ ಅಂದರೆ ಒಂದು ಮನೋರಂಜನೆ ಕಾರ್ಯಕ್ರಮ ಅರೇಂಜ್ ಮಾಡಿದರು ಬಿಗ್ ಬಾಸ್ ಅವರು. ಗೆಸ್ಟ್ಗಳಿಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಕೊಡಬೇಕಂತ ಒಬ್ಬೊಬ್ಬ ಸಿಬ್ಬಂದಿಗೂ ಒಂದೊಂದು ಡಿವೈಸ್ ಮಾಡಿ, ಒಬ್ಬರಿಗೆ ಡ್ಯಾನ್ಸಿಂಗ್ ಕೊಟ್ಟಿದ್ರು, ಒಬ್ಬರಿಗೆ ಸಿಂಗಿಂಗ್ ಕೊಟ್ಟಿದ್ರು. ಆ ರೀತಿಯ ಒಂದು ಝೋನ್ಗಳನ್ನ ಡಿವೈಸ್ ಮಾಡಿ ಕೊಟ್ಟಿದ್ರು. ಅದರಲ್ಲಿ ನಮ್ಮ ಗಿಲ್ಲಿ ಮತ್ತು ಅಶ್ವಿನಿ ಅವರಿಗೆ ಒಂದು ಟಾಪಿಕ್ ಕೊಟ್ಟಿದೆ, ಏನಪ್ಪ ರೋಸ್ಟ್ ಮಾಡಬೇಕು ಅಂತ. ಬಟ್ ರೋಸ್ಟ್ ಯಾವ ರೀತಿ ಇರಬೇಕು, ಅಲ್ಲಿ ಸಿಬ್ಬಂದಿಯವರ ಜೊತೆನೂ ಇರಬೇಕು ಮತ್ತು ಗೆಸ್ಟ್ಗಳು ಸೇರಿ ನೀವು ರೋಸ್ಟ್ ಮಾಡಬೇಕು ಅಂತ ಹೇಳಿದರು. ಬಟ್ ಇದೇ ರೀತಿ ರೋಸ್ಟ್ ಮಾಡಬೇಕು ಅಂತ ಹೇಳಿರಲಿಲ್ಲ. ಬಟ್ ಅಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಕೆಲವೊಂದಿಷ್ಟು ಡೈಲಾಗ್ಗಳು ಬರ್ತವೆ. ಏನಪ್ಪ ಅಂದರೆ ಸೊ ನಾವು ಯಾರೋ ತುಂಬ ವಾವ್ ಅನ್ನೋರು ಬರ್ತಾರೆ ಅಂದರೆ ಇಲ್ಲಿ ವ್ಯಾಕ್ ಅನ್ನೋರು ಬಂದುಬಿಟ್ಟಿದ್ದಾರೆ. ಸೊ ನಮಗೊಂಥರ ಇವ್ರು ನೋಡಿದ ಮೇಲೆ ನಮಗೊಂಥರ ನಿಗುಪ್ಸೆ ಬಂದಂಗೆ ಆಗ್ಬಿಟ್ಟಿದೆ ಅನ್ನೋ ರೀತಿಲಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಅಂಥ ಸಿಚುವೇಷನಲ್ಲಿ ಗಿಲ್ಲಿ ಅವರು ತುಂಬ ಹೀಯಾಳಿಸೋ ರೀತಿ ಮಾತಾಡ್ತಾರೆ. ಸೊ ಅದಕ್ಕೆ ಯಾವುದನ್ನು ಕೂಡ ರಿಯಾಕ್ಟ್ ಮಾಡಲಿಲ್ಲ ಗೆಸ್ಟ್ಗಳು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಅವರು ಓಕೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಗಿಲ್ಲಿ ಅವರು ಅತಿಮೀರಿಯಾಗಿ ಅವ್ರನ್ನ ಅಂತ ರೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ಅಲ್ಲಿ ಎಲ್ಲ ಸ್ಪರ್ಧಿಗಳು ಟ್ರಿಗರ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸೊ ಇಲ್ಲಿ ಗಿಲ್ಲಿ ಅವರು ಒಂದು ಕತೆ ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಕಿಚ್ಚ ಸುದೀಪ್ ಅವರು ವಾರದ ಅಂತ್ಯದಲ್ಲಿ ಒಂದಿಷ್ಟು ಕಥೆನ ಹೇಳ್ತಾರೆ. ಏನಪ್ಪ, ಚಿಕ್ಕಪ್ಪನ ಕತೆ. ಆ ರೀತಿಯ ಒಂದು ಟಾಪಿಕ್ನಲ್ಲಿ ನಮ್ಮ ಗಿಲ್ಲಿ ಅವರು ಕತೆ ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ನಮ್ಮ ಚಿಕ್ಕಪ್ಪ ಹೀಗೆ ಹೇಳಿದರು, 5 ಜನ ಗೆಸ್ಟ್ಗಳು ಬರ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಗೆಸ್ಟ್ಗಳು ಬಂದರು ಸರಿಯಾಗಿ ತಿಂದು ನಮ್ಗೆ ಒಳ್ಳೆ ಹೆಸರೇ ಕೊಟ್ಟರು. ತಿನ್ನೋದಲ್ಲದೆ ನಮ್ಗೆ ಗಾಂಚಲಿ ಬೇರೆ ತೋರಿಸ್ತಾರೆ. ಅಲ್ಲ, ನಾವು ತಂದು ಕೊಡೋ ತಿನ್ನೋರಿಗೆ ಇಷ್ಟಿರಬೇಕಾದ್ರೆ, ನಾವು ಕೊಡೋವಂಥ ಐಟಮ್ನ ತಿನ್ನೋರಿಗೆ ಇಷ್ಟಿರಬೇಕಾದ್ರೆ ತಂದು ಹಾಕೋರು ನಮಗೆ ಎಷ್ಟಿರಬೇಡ ಅನ್ನೋ ರೀತಿಲಿ ಮಾತಾಡ್ತಾರೆ. ಆ ಒಂದು ವಿಚಾರದಲ್ಲೂ ತಿನ್ನೋ ವಿಚಾರದಲ್ಲೂ ಕೂಡ ಮತ್ತೆ ಅದೇ ರೀತಿ ಮಾತಾಡ್ತಾರೆ. ಅಂದರೆ ಬಿಟ್ಟಿ ಊಟ ತಿನ್ನೋಕ್ಕೆ ಬಂದು ಅನ್ನೋ ಲೆವೆಲ್ ಕೂಡ ಆ ಒಂದು ಸೀನಲ್ಲಿ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಕೆಲವೊಂದಿಷ್ಟು ಮಾತುಕತೆಗಳು ಆಗುತ್ತೆ. ಮತ್ತೆ ಗಿಲ್ಲಿಗೆ ಪದೇ ಗೆಸ್ಟ್ಗಳು ವಾರ್ನಿಂಗ್ ಸಹ ಕೊಡ್ತಾರೆ. ಅದಾದ ಬಳಿಕ ಅಭಿ ಅವರು ಅಂದರೆ ಮ್ಯಾನೇಜರ್ ಆಗಿರುವಂಥ ಅಭಿ ಅವರು ಆ ಒಂದು ವಿಷಯನ ತಡಿಬೇಕಾಗಿತ್ತು, ಬಟ್ ತಡಿಲಿಲ್ಲ. ಸೊ ಇವರಿಗೆ ಇಷ್ಟರ ಜಗಳದ ಮಧ್ಯೆ ನಮ್ಮ ಬಿಗ್ ಬಾಸ್ ನಡುಗೆ ಎಂಟ್ರಿ ಆಗ್ತಾರೆ. ಸೊ ಅಲ್ಲಿ ನಮ್ಮ ಮ್ಯಾನೇಜರ್ ಆಗಿರುವಂಥ ಅಂದರೆ ಮನೆ ಕ್ಯಾಪ್ಟನ್ ಆಗಿರುವಂಥ ಅಭಿಗೆ ಒಂದು ವಾರ್ನಿಂಗ್ ಸಹ ಕೊಡ್ತಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ಅಭಿ ಅವರೇ ನಾನು ಮತ್ತೆ ನೆನಪು ಮಾಡಲ್ಲ ನಿಮಗೆ ಅಂತ ಬಿಗ್ ಬಾಸ್ ಕೂಡ ಎಂಟ್ರ್ ಆಗುತ್ತೆ. ಸೊ ಆಗ ಅಭಿ ಅವರು ಓಕೆ ನೆಕ್ಸ್ಟ್ ಟೈಮ್ ಈ ರೀತಿ ಆಗದೇ ರೀತಿ ನೋಡ್ಕೊತೀನಿ ಅಂತ ಕೂಡ ಹೇಳ್ತಾರೆ. ಅಂಥ ಸಮಯದಲ್ಲಿ ಸೊ ಈ ಒಂದು ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಗೆಸ್ಟ್ಗಳು ಮತ್ತು ಸಿಬ್ಬಂದಿಗಳ ಮಧ್ಯೆ ಜಗಳ ನಡೆಯುತ್ತೆ. ಸೊ ಗಿಲ್ಲಿ ವಿಚಾರದಲ್ಲಿ ಸೊ ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ಬಂದಾಗಿಂದ ತುಂಬ ಗೋಳು ಹೊಯ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದಾದ ಬಳಿಕ ಆ ಒಂದು ಮನೋರಂಜನೆ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ. ಸೊ ಅಲ್ಲಿ ಒಂದು ಟಿವಿ ಯೂನಿಟ್ ಮುಂದೆ ಕೂತ್ಕೊತಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ವಾರ ಡಿಸ್ಕಸ್ ಮಾಡುವಂಥ ಜಾಗದಲ್ಲಿ. ಸೊ ಅಲ್ಲೂ ಕೂಡ ಏನು ಹೇಳ್ತಾರೆ, ಎಲ್ಲ ಸ್ಪರ್ಧಿಗಳು ಬಂದು ಕೂತಾಗ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಸೊ ಇವ್ರನ್ನೆಲ್ಲ ನೋಡಿದ್ಮೇಲೆ ನಂಗೆ ಒಂದು ಅನಿಸ್ತಾ ಇದೆ, ಹಿಂದ್ಗಡೆ ಎಲ್ಲ ಒಳ್ಳೆ ಸ್ಟೂಡೆಂಟು, ಮುಂದ್ಗಡೆ ಎಲ್ಲ ವಯಸ್ಸಾಗಿರುವಂಥ ಅಲ್ಲ. ಈ ಒಂದಿಷ್ಟು ವಿಚಾರಗಳಲ್ಲಿ ಗಿಲ್ಲಿ ಮತ್ತು ಗೆಸ್ಟ್ಗಳಿಗೆ ತುಂಬ ವಾದ ವಿವಾದಗಳು ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಅದಾದ ಬಳಿಕ ಇಷ್ಟು ದಿನ ಸಹಿಸ್ಕೊಂಡಿರುವಂಥ ಗೆಸ್ಟ್ಗಳು ಗಿಲ್ಲಿಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾರೆ. ಬಟ್ ಇಲ್ಲಿ ಏನಕ್ಕೆ ಟಾರ್ಚರ್ ಕೊಟ್ಟರು ಅನ್ನೋದು ನಮಗೆ ಗೊತ್ತಾಗಿಲ್ಲ. ಸೊ ಈ ಒಂದು ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಈ ವಾರದ ಪಂಚಾಯಿತಿಯಲ್ಲಿ ಖಂಡಿತವಾಗಿ ಇವೆರಡು ಟಾಪಿಕ್ ಬಗ್ಗೆ ವಿಷಯಗಳನ್ನ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಯಾರ ತಪ್ಪಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಇಲ್ಲಿ ಮನೆಗೆ ಬಂದಿರುವಂಥ ಗೆಸ್ಟ್ಗಳನ್ನ ಸರಿಯಾಗಿ ನೋಡ್ಕೊಳ್ಳೋದು ಗಿಲ್ಲಿಯ ಒಂದು ಕೆಲಸ ಆಗಿತ್ತು. ಬಟ್ ಇಲ್ಲಿ ಗೆಸ್ಟ್ಗಳು ಮಿತಿಮೀರಿ ರೂಲ್ಸ್ಗಳನ್ನ ಮಾಡೋಕ್ಕೆ ಹೋಗ್ತಾರೆ. ಇಲ್ಲಿ ಗೆಸ್ಟ್ಗಳದ್ದು ತಪ್ಪಿದೆ, ಗಿಲ್ಲಿಯವ್ರದ್ದು ತಪ್ಪಿದೆ. ನೋಡೋಣ ಯಾರ್ದು ಅತಿ ಹೆಚ್ಚು ತಪ್ಪಿದೆ. ಸೊ ತಪ್ಪು ಮಾಡಿದ್ದು ಯಾರು ಅಂತ ನಮ್ಮ ಕಿಚ್ಚನ ಪಂಚಾಯಿತಿಯಲ್ಲಿ ಗೊತ್ತಾಗುತ್ತೆ. ಸೊ ಈ ಒಂದು ವಿಷಯಗಳನ್ನ ಕಿಚ್ಚನ ಪಂಚಾಯಿತಿ ನಾವು ನಿರೀಕ್ಷೆ ಕೊಟ್ಟು ಕೇಳಲೇಬೇಕಾಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.